ಓ ನಮ್ಮ ಸುತ್ತ ಇವತ್ತ ಹಾ ಒಳ್ಳೆ 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 ಓ ಹಂಗೆ ಬನ್ನಿ ಹಂಗೆ ಬನ್ನಿ ಓ ಹಂಗೆ ಬನ್ನಿ ಹಂಗೆ ಬನ್ನಿ ನೋಡಿ ವಾಪಸ್ಸು ಕಾಡಾನೆ ಭೀಮಾ ಬಿಕ್ಕೋಡು ಭಾಗಕ್ಕೆ ಬಂದೇ ಆಯಿತು. ಅರಳಿ ಭಾಗದಲ್ಲಿ ಇದ್ದಂಥ ಭೀಮಾ ವಾಪಸ್ಸು ನಿನ್ನೆ ಸಂಜೆ ಅಷ್ಟೊತ್ತಿಗೆ ಬಿಕ್ಕೋಡ್ಗೆ ಎಂಟ್ರಿ ಕೊಟ್ಟು ಎಲ್ಲ ಜನರು ಇರ್ತಾರೆ, ಅಕ್ಕಪಕ್ಕ ಮನೆ ಇರುತ್ತೆ, ಆದರೂ ಕೂಡ ಯಾವುದೇ ರೀತಿ ತೊಂದರೆ ಮಾಡದೆ ಸೈಲೆಂಟಾಗಿ ಆರಾಮಾಗಿ ಕಾಡಾನೆ ಭೀಮಾ ನಡ್ಕೊಂಡು ಪಾಸ್ ಆಗ್ತಾ ಇದ್ದಾನೆ. ಸೊ ಅದು ಮನೆ ಹತ್ರನೇ ಪಾಸ್ ಆಗ್ತಾ ಇರೋದು. ಹಿಂದೆ ಮುಂದೆ ಜನರಿದ್ದಾರೆ, ಯಾವುದೇ ರೀತಿ ತೊಂದರೆಯೂ ಸಹ ಮಾಡೋದಿಲ್ಲ. ಅದೇ ರೀತಿ ಗ್ರಾಮಸ್ಥರು ಸಹ ಅಷ್ಟೇ ಕಾಡಾನೆ ಭೀಮನ ನೋಡಿ ವಿಡಿಯೋ ಸಹ ಮಾಡಿಕೊಂಡು ಅಲ್ಲೇ ದೂರದಲ್ಲೇ ನಿಂತ್ಕೊಂಡಿರ್ತಾರೆ. ಮತ್ತು ಅಲ್ಲೇ ETF ಸಿಬ್ಬಂದಿ ಸ್ಟಾಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಹ ಇರ್ತಾರೆ. ಆ ಕಡೆ ಈ ಕಡೆ ಮುಂದೆ ಹೋಗುವಂಥವ್ರಿಗೆ ಸವಾರರಿಗೆ ಎಲ್ರಿಗೂ ಕೂಡ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇರ್ತಾರೆ. ಆನೆ ಬರ್ತಾ ಇದೆ, ಸೈಡಿಗೆ ಹೋಗಿ ದೂರದಲ್ಲಿರಿ, ಇಲ್ಲಿ ಯಾರು ನಿಂತ್ಕೋಬೇಡಿ ಅಂತೆಲ್ಲ ಮಾಹಿತಿಯನ್ನು ಸಹ ಕೊಡ್ತಾ ಹೋಗ್ತಾರೆ. ಕಾಡಾನೆ ಭೀಮಾ ಒಂದು ಒಳ್ಳೆ ಗುಣಗಳು ಇದು ಅಂತ ಹೇಳ್ಬೋದು. ಯಾಕೆಂದರೆ ಬೆರೆಸುವ ಗುಣ ಇಲ್ಲ ಕಾಡಾನೆ ಭೀಮನಿಗೆ. ಇಫ್ ಇನ್ ಕೇಸ್ ಇದೇ ರೀತಿ ಬೇರೆ ಯಾವುದಾದ್ರೂ ಕಾಡಾನೆ ಇದ್ದಿದ್ದರೆ ಯಾವ ರೀತಿ ಅಟ್ಯಾಕ್ ಮಾಡಿರ್ಬೋದು, ಚೇಸ್ ಮಾಡಿರ್ಬೋದು, ನೀವೇ ಲೆಕ್ಕ ಹಾಕಿ ಯೋಚನೆ ಮಾಡಿ. ಕಾಡಾನೆ ಭೀಮಾ ಆಗಿರೋದಕ್ಕೆ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಎಲ್ಲರೂ ಕೂಡ ಆರಾಮಾಗಿ ಅಲ್ಲೇ ಧೈರ್ಯದಿಂದ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ಅದೇ ರೀತಿ ಕಾಡಾನೆ ಭೀಮನಿಗೂ ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ, ಎಲ್ಲ ಮನುಷ್ಯರನ್ನೆಲ್ಲ ನೋಡಿ. ಆದ ಕಾರಣ ತಲೆ ಕೆಡಿಸ್ಕೊಳ್ಳಿಲ್ಲ ತನ್ನ ಪಡೆಗೆ. ಅಂದರೆ ಮುಂದೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಕಾಡಾನೆ ಭೀಮನಿಗೆ, ಮುಂದೆ ಜನ ಇರ್ಬೋದು, ಎಲ್ಲವೂ ಕೂಡ ಕೂಗಾಡ್ತಾ ಇರೋದು ಎಲ್ಲವೂ ಕೂಡ. ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ತನ್ನ ಪಡೆಗೆ ಓಡಾಡಿಕೊಂಡು ಆರಾಮಾಗಿದ್ದಾನೆ ವೈಲ್ಡ್ ಭೀಮಾ. ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾನೆ. ಅಜಾನುಭಾವು ಸೂಪರ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾನೆ, ಗಮನಿಸ್ತಾ ಇರ್ಬೋದು ಕಾಡಾನೆ ಭೀಮಾ ಯಾವ ರೀತಿ ನಡ್ಕೊಬರ್ತಾ ಇದ್ದಾನೆ. ಮತ್ತು ಸೊಂಡ್ಲು ಏನಕ್ಕೆ ಈ ರೀತಿ ಪದೇ ಪದೇ ಎತ್ತೋದು ಅಂದರೆ ವಾಸನೆಯನ್ನು ಗ್ರಹಿಸ್ತಾನೆ, ಆ ಒಂದು ಡೈರೆಕ್ಷನ್ ಮೂಲಕ ತಾನು ನಡ್ಕೊಂಡು ಹೋಗುವಂಥದ್ದು. ವಾಸನೆ ಸೊಂಡ್ಲೆ ಎತ್ತೇ ವಾಸನೆ ಗ್ರಹಿಸುವಂಥದ್ದು. ಸೊಂಡ್ಲು ಎತ್ತಿದ್ರೆ ಸಾಕು ನೀರು ಎಲ್ಲಿ ಸಿಗುತ್ತೆ, ಮತ್ತು ಕಾಡಾನೆ ಗುಂಪೆಲ್ಲಿದೆ, ಕಾಡಾನೆಯ ವಾಸನೆ ಬೇರೆ ಕಾಡಾನೆ ಎಲ್ಲಿದೆ, ಸೊ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತು ಮನುಷ್ಯರ ಸ್ಮೆಲ್ ಕೂಡ ಗೊತ್ತಾಗ್ಬಿಡುತ್ತೆ. ಆದ ಕಾರಣ ಕಾಡಾನೆ ಭೀಮಾ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಪ್ರತಿಯೊಂದು ಆನೆಗಳು ಕೂಡ ರೀತಿ ಸೊಂಡ್ಲೆಸ್ತಾ ಇರುತ್ತೆ. ಸೊ ಮೂಮೆಂಟ್ ಆಗುವಂಥ ಟೈಮಲ್ಲೆಲ್ಲ ಏಕದಂತ ಭೀಮಾ ಕ್ಲಿಯರಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ. ತುಂಬ ಜನರಿಗೂ ಕೂಡ ಇಷ್ಟ ಕಾಡಾನೆ ಭೀಮಾ. ಕಾಡಾನೆ ಭೀಮನನ್ನು ನೋಡಿ ಎಲ್ಲರೂ ಕೂಡ ಅಫ್ಕೋರ್ಸ್ ಖುಷಿ ಪಟ್ಟಿರ್ತಾರೆ. ವಾಪಸ್ ಬಿಕ್ಕೋಡು ಭಾಗಕ್ಕೆ ಬಂದ್ಬಿಟ್ಟ ಭೀಮಾ. ಎಲ್ಲರೂ ಕೂಡ ಅಂದ್ಕೊಂಡ್ರು ಸಕಲೇಶ್ಪುರ ಮಾರ್ಗವಾಗಿ ಹೋಗ್ತಾನೆ ಅಂತ. ಅರೇಳಿಲಿದ್ದಂಥ ಕಾಡಾನೆ ಭೀಮಾ ಈಗ ವಾಪಸ್ ಬಿಕ್ಕೋಡಿಗೆ ಬಂದಿದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯವೂ ಕೂಡ ತರಿಸಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮಗೂ ಕೂಡ ಕಾಡಾನೆ ಭೀಮಾ ಇಷ್ಟನಾ? ಭೀಮನ ಅಭಿಮಾನಿಗಳು ತುಂಬ ಜನ ಇರ್ತಾರೆ, ಎಲ್ಲರೂ ಕೂಡ ಅಷ್ಟೇ ನೋಡ್ತಾ ಇರ್ತಾರೆ. ಕಾಡಾನೆ ಭೀಮನನ್ನು ನೋಡಬೇಕು, ತಿಳ್ಕೊಬೇಕು ಅಂತೆಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಹೊಸ ಅಪ್ಡೇಟ್ ಇದಾಗಿರುತ್ತೆ. ವಾಪಸ್ ಬಿಕ್ಕೋಡ್ ಭಾಗಕ್ಕೆ ಬಂದಾಯಿತು ಭೀಮಾ. ಸುತ್ತಾಟ ನಡೆಸ್ತಾ ಇದ್ದಾನೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ಕಾಡಾನೆ ಭೀಮನ ಒಂದು ಚಲನವಲನ ಕಂಪ್ಲೀಟ್ ಟ್ರ್ಯಾಕನ್ನು ಸಹ ಮಾಡ್ತಾ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಮತ್ತು ಗ್ರಾಮಸ್ಥರು ಸಹ ಅಷ್ಟೇ ಕಾಡಾನೆ ಭೀಮನ ಒಂದು ಮೆಸೇಜನ್ನು ಸಹ ಪಡ್ಕೊಂಡು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಸೊ ಮನೆಯ ಬಳಿ ಯಾವ ರೀತಿ ಸೈಲೆಂಟಾಗಿ ಆರಾಮಾಗಿ ನಡ್ಕೊಬರ್ತಾ ಇದ್ದಾನೆ ನೀವೇ ನೋಡ್ತಾ ಇರ್ಬೋದು. ಹೌದು, ಗ್ರಾಮಸ್ಥರೇ ಕಾಡಾನೆ ಭೀಮನಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಹೌದು, ಕಾಡಾನೆ ಭೀಮಾ ಹೋಗುವ ಒಂದು ದಾರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ ಜನರು ಕೂಡ. ಅವರು ಕೂಡ ಅಷ್ಟೇ, ಜನರಿಗೆ ಗೊತ್ತಿದೆ ಕಾಡಾನೆ ಭೀಮಾ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ, ತನ್ನ ಪಡೆಗೆ ತಾನು ನಡ್ಕೊಂಡು ಹೋಗ್ತಾನೆ, ದಾರಿ ಮಾಡಿ ಕೊಡೋಣ ಅಂತ ಜನರು ಕೂಡ ಅಷ್ಟೇ ದಾರಿ ಮಾಡಿ ಕೊಟ್ಟರು. ಆರಾಮಾಗಿ ಕಾಡಾನೆ ಭೀಮಾ ತಾನು ಎಲ್ಲಿಗೆ ಹೋಗಬೇಕು ಅನ್ನಿಸ್ತಿದ್ಯೋ, ಜನಗಳಿಗೂ ಗೊತ್ತಿಲ್ಲ ಕಾಡಾನೆ ಭೀಮಾ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಯಾವ ಒಂದು ತೋಟಕ್ಕೆ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಅಂತ. ಆತ ಹೋಗುವಂಥ ದಾರಿಗೆ ಯಾವುದೇ ರೀತಿ ಅಡೆತಡೆ ಮಾಡ್ತಾಯಿಲ್ಲ. ಹಿಂದೆ ಮುಂದೆ ಜನ ಇರ್ತಾರೆ, ಆದರೆ ಪಟಾಕಿ ಹೊಡಿಯೋದಾಗಿರ್ಬೋದು ಏನೂ ಕೂಡ ಮಾಡ್ತಾಯಿಲ್ಲ. ಆರಾಮಾಗಿ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಅದು ಎಲ್ಲಿಗೆ ಹೋಗ್ತಾನೆ ನೋಡೋಣ ಬಿಡಿ ಅಂತ. ಅದೇ ರೀತಿ ಆರಾಮಾಗಿ ನಡ್ಕೊಂಡು ಹೋಗ್ತಾನೆ. ಕಾಫಿ ತೋಟಕ್ಕೆ ಈಗ ಎಂಟ್ರಿ ಕೊಡ್ತಾ ಇದ್ದಾನೆ, ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಸೈಲೆಂಟಾಗಿ ವಾಕು. ನಿಜವಾಗ್ಲೂ ಕೂಡ ಇದನ್ನು ನೋಡ್ತಾ ಇದ್ರೆ ಏನೋ ಸಾಕಿದಾನೇನೋ ಅಂತ ಅನಿಸ್ಬಿಡುತ್ತೆ. ಕಾಡಾನೆ ಫೀಲೇ ಬರೋದಿಲ್ಲ, ಯಾಕಂದರೆ ಅಷ್ಟು ಪೊಲೈಟಾಗಿ, ಎಷ್ಟು ಒಬೀಡಿಯೆಂಟಾಗಿ ಕಾಡಾನೆ ಭೀಮಾ ಯಾರಿಗೂ ಕೂಡ ತೊಂದರೆ ಮಾಡದೆ ಸಿಂಪಲಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಆರಾಮಾಗಿ ನೋಡ್ತಾ ಇರ್ಬೋದು. ಇನ್ನು ದಂತ ಮುರಿದಂಥ ಜಾಗ ಯಾವ ರೀತಿ ಇದೆ ನೋಡ್ತಿರ್ಬೋದು. ಸ್ವಲ್ಪ ಮಟ್ಟಿಗೆ ಊದಿರುವ ರೀತಿ ಕಾಣಿಸ್ತಾ ಇದೆ. ಸೊ ಅದೇನೇ ಸ್ವಲ್ಪ ಊದ್ಕೊಂಡಿತ್ತು. ಈಗ ಅದೇ ಪ್ರಕೃತಿಯ ಚಿಕಿತ್ಸೆ ಅಂತ ಹೇಳ್ಬೋದು. ತನ್ನ ಗಾಯವನ್ನು ತಾನೇ ವಾಸಿ ಕೂಡ ಮಾಡ್ಕೊಳ್ಳುತ್ತೆ. ನೋಡೋಣ ಏನು ಆಗ್ಬೋದು ನೆಕ್ಸ್ಟು. ಕ್ಲಿಯರಾಗಿ ಏನಾದರೂ ಗಾಯ ವಾಸಿ ಆಗಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ವಾಸಿಯಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆರಾಮಾಗಿ ಸುತ್ತಾಡ್ತಾ ಇರೋದನ್ನು ನೋಡಿದ್ರೆ ಹುಷಾರಾಗಿದ್ದಾನೆ. ಮತ್ತು ಚೆನ್ನಾಗಿ ಮೇವು ಸಹ ತಿಂತಾ ಇದ್ದಾನೆ. ಎಲ್ಲ ಕಡೆ ಕೂಡ ಹೋಗುವಂಥ ಎಲ್ಲ ಕಡೆ ಕೂಡ ಮೇವನ್ನು ಸೊಂಡ್ಲಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾನೆ ಭೀಮಾ. ನೋಡ್ತಿರ್ಬೋದು ಯಾವ ರೀತಿ ಅಜಾನುಭಾವ. ಬಾಲದಲ್ಲಿ ಏನು ಅಷ್ಟೇನು ಕೂದಲು ಸಹ ಇಲ್ಲ.
ಒಂದು 2-3 ಸ್ವಲ್ಪ ಇದೆ ಅಷ್ಟೇ. ದೈತ್ಯಾಕಾರದ ಒಂದು ಆನೆ ಅನ್ಬೋದು ಕಾಡಾನೆ ಭೀಮ. ಕಾಡಾನೆ ಭೀಮನನ್ನು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ. ಮತ್ತು ಈ ಒಂದು ಬಿಕ್ಕೋಡು, ಅರೇಳಿ, ಸೊ ಈ ರೀತಿ ಭಾಗವಾಗಿ ಸುತ್ತಾಡ್ತಿರುವ ಕಾಡಾನೆ ಭೀಮನಿಗೆ ಪ್ರತಿಯೊಂದು ಕಾಫಿ ಎಸ್ಟೇಟ್ಗಳು ಕೂಡ ಇಂಚಿಂಚು ಗೊತ್ತಿರುತ್ತೆ. ತಾನು ಓಡಾಡಿದಂಥ ಜಾಗ ಅಲವಾಸುಗಾಗಿ ಪತ್ತೆ ಹಚ್ಬಿಡ್ತಾನೆ ಕಾಡಾನೆ ಭೀಮ. ಈಸಿಯಾಗಿ ಎಲ್ಲದನ್ನು ಕೂಡ ಐಡೆಂಟಿಫೈ ಮಾಡಿಬಿಡ್ತಾನೆ. ಜನರಿಗಂತೂ ಫೇವ್ರೇಟ್ ಅನ್ಬೋದು ಕಾಡಾನೆ ಭೀಮ. ಕಾಡಾನೆ ಭೀಮ ಬಂತು ಅಂದರೆ ಸಾಕು, ಊರಿನವರೆಲ್ಲರೂ ಕೂಡ ದೂರದಿಂದ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಈಗ ಕ್ಲಿಯರಾಗಿ ಬೇರೆ ಗೊತ್ತಾಗ್ಬಿಡುತ್ತೆ. ಏಕದಂತ ಅಂದರೆ ಸಿಂಗಲ್ದಂತ ಇದೆಯಲ್ಲ ಕಾಡಾನೆ ಭೀಮನಿಗೆ, ಈಗ ಆರಾಮ್ಸಾಗಿ ಎಲ್ಲರೂ ಕೂಡ ಜನರು ಕಣ್ಣಿಡಿದು ಬಿಡ್ತಾರೆ ಕಾಡಾನೆ ಭೀಮನೆ ಬಂದಿರೋದು ಹಾಗೆ ಹೀಗೆ ಅಂತ. ಗಮನಿಸ್ತಾ ಇರ್ಬೋದು ಜನರೆಲ್ಲರೂ ಕೂಡ ಯಾವ ರೀತಿ ನೋಡ್ತಾ ನಿಂತ್ಕೊಂಡಿದ್ದಾರೆ ಅಂತ. ಹೌದು, ಜನರಿಗೂ ಕೂಡ ಅಷ್ಟೇ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಈ ಒಂದು ಎಸ್ಪೆಷಲಿ ಕಾಡಾನೆ ನೋಡಬೇಕು ಅಂದರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಪಾಪ ಜನಗಳೇ ಭೀಮನಿಗೆ ದಾರಿ ಮಾಡಿ ಕೊಡ್ತಾರೆ. ಮತ್ತು ಬೇರೆಯವ್ರಿಗೂ ಕೂಡ ಮೆಸೇಜ್ ಬೇರೆ ಅಂದರೆ ಈಗ ಅವರ ತೋಟದಲ್ಲಿದ್ದರೆ ಈಗ ಪಕ್ಕದ ತೋಟಕ್ಕೆ ಹೋಗ್ತಾ ಇದ್ದರೆ ಅವ್ರಿಗೆ ಸಹ ಕಾಲ್ ಮಾಡ್ತಾರೆ. ಅವರ ಸ್ನೇಹಿತರೆ ಅಲ್ವಾ, ಗೊತ್ತಿರುವಂಥವರೆಲ್ಲ, ಪಕ್ಕದ ಮನೆಯವರೇ ಅಲ್ವಾ, ಸೊ ಅವ್ರಿಗೂ ಕೂಡ ಕಾಲ್ ಮಾಡಿ ಮೆಸೇಜ್ಗಳನ್ನು ಕೊಡುವಂಥದ್ದು. ಸೊ ಈ ರೀತಿ ಕಂಪ್ಲೀಟ್ ಕೋಆರ್ಡಿನೇಷನ್ ಇದೆ. ಕೋಆರ್ಡಿನೇಷನ್ ಇದ್ದರೆ ಸೊ ಎಲ್ಲರೂ ಕೂಡ ಬದುಕಲು ಸಾಧ್ಯ. ಆನೆಗಳು ಬಂತು ಅಂತ ಗಾಬರಿಯಲ್ಲಿ ಓಡೋದು, ಮನೆ ಭಾಗ ಹಾಕೊಳ್ಳೋದು, ಸೊ ಆ ರೀತಿ ಮಾಡಿಬಿಟ್ರೆ ಬೇರೆಯವ್ರಿಗೂ ಕೂಡ ಅಲ್ಲಿ ಗೊತ್ತಾಗಬೇಕಲ್ಲ. ಸೊ ಹೀಗಾಗಿ ಆರಾಮಾಗಿ ಆನೆ ಕಾಡಾನೆ ಭೀಮ ನಡ್ಕೊಂಡು ಹೋಗ್ತಿದ್ರೆ ನೋಡಿ, ಹಿಂದೆ ಮುಂದೆ ಜನರಿದ್ದಾರೆ, ಮತ್ತು ಫಾರೆಸ್ಟ್ ಸ್ಟಾಫ್ ಇದ್ದಾರೆ, ಬೇರೆ ಮುಂದೆ ಇರೋರಿಗೆ ಮಾಹಿತಿಯನ್ನು ಸಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸನೂ ಕೂಡ ಗ್ರಾಮಸ್ಥರು ಸಹ ಮಾಡ್ತಾರೆ. ಒಬ್ಬ ಗ್ರಾಮಸ್ಥರೇ ಎಷ್ಟೋ ಸತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮೂರಿಗೆ ಆನೆ ಬಂದಿದೆ, ಮನೆ ಹತ್ರ ಆನೆ ಬಂದಿದೆ ಬನ್ನಿ ಅಂತೆಲ್ಲ ಕರೆದಿರುವ ಒಂದು ಉದಾಹರಣೆಗಳು ಕೂಡ ಇದ್ದಾವೆ. ಆ ರೀತಿ ಪ್ರಾಣಿಯನ್ನು ತುಂಬಾ ಇಷ್ಟಪಡ್ತಾರೆ, ಪೂಜಿಸ್ತಾರೆ. ಆನೆ ಬಂತು ಮನೆ ಹತ್ರ ಅಂದರೆ ಕೈ ಮುಗಿತಾರೆ, ಹೋಗ್ಬಿಡಪ್ಪ ಅಂತೆಲ್ಲ ಕೈ ಮುಗಿದು ಕಳಿಸ್ತಾರೆ. ಸೊ ಆ ರೀತಿಯ ಒಂದು ನಂಬಿಕೆ ಇರುವಂಥದ್ದು ಹಳ್ಳಿ ಕಡೆ ಗ್ರಾಮಸ್ಥರು, ಪಾಪ ಮುಗ್ಧರು ಅಂತಲೂ ಸಹ ಹೇಳ್ಬೋದು. ಸೊ ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ ಕಾಡು ಪ್ರಾಣಿನ. ಅದೇ ರೀತಿ ಬೆಳೆ ನಾಶ ಆದರೆ ಬೈತಾರೆ. ಅಫ್ಕೋರ್ಸ್ ಪಾಪ ಅವ್ರು ವರ್ಷ ಪೂರ್ತಿ ಬೆಳೆದಿರುವಂಥ ಒಂದು ಬೆಳೆ ಒಂದು ದಿವಸದಲ್ಲಿ ಹಾಳಾಗೋದ್ರೆ ಇನ್ನೆಷ್ಟು ಹೊಟ್ಟೆ ಉರಿಯಬಾರ್ದು. ಅದಕ್ಕೆ ಕಾರಣ ಒಂದು ಕೋಪ, ಬೇಸರ ಅಂತ ಇರುತ್ತಲ್ಲ, ಅದಕ್ಕೆ ಕಾರಣ ಕಾಡಾನೆ ಭೀಮನ ಒಂದು ವಿಚಾರದಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ, ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ಮನೆ ಬಳಿ ಬಂದರೂ ಕೂಡ ಅಷ್ಟೇ ನೋಡಿ, ಯಾವುದೇ ರೀತಿ ತೊಂದರೆ ಸಹ ಮಾಡದೆ, ಗಾಬರಿಯೂ ಸಹ ಆಗದೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಕಾಡಾನೆ ಭೀಮ. ಸೊ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಕಾಡಾನೆ ಭೀಮನ ಹಿಂದೆ ಜನ ಕೂಡ ಇದ್ದಾರೆ, ವಾಕಿಂಗನ್ನು ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾನೆ. ಕಾಡಾನೆ ಭೀಮನ ಒಂದು ದೈತ್ಯಾಕಾರದ ಒಂದು ಅಜಾನುಭಾವ ದೇಹ ಆಗಿರ್ಬೋದು ಎಲ್ಲವೂ ಕೂಡ. ನಿಮಗೂ ಕೂಡ ಇಷ್ಟನ ಕಾಡಾನೆ ಭೀಮ? ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇತ್ತೀಚಿನ ದಿವಸಗಳಲ್ಲಿ ತುಂಬಾ ಸೆನ್ಸೇಷನ್ ಆಗಿಬಿಟ್ಟಿದ್ದಾನೆ ಕಾಡಾನೆ ಭೀಮ. ಎಲ್ಲರೂ ಕೂಡ ಅಷ್ಟೇ ಕಾಡಾನೆ ಭೀಮನನ್ನು ಸ್ಟೇಟಸ್ಗೆ ಹಾಕ್ಕೊಳ್ಳೋದಾಗಿರ್ಬೋದು, ಈ ರೀತಿ ಶೇರ್ ಮಾಡೋದು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಕೂಡ ಶೇರ್ ಮಾಡಿ. ಕಾಡಾನೆ ಭೀಮನಿಗೆ ಇರುವಂಥ ಫ್ಯಾನ್ ಫಾಲೋವಿಂಗ್ ಕ್ರೇಜು ಬಹುಶಃ ಯಾವ ಒಂದು ಬೇರೆ ಕಾಡಾನೆಗೂ ಕೂಡ ಇಲ್ಲ ಅನಿಸುತ್ತೆ. ಕಾಡಾನೆ ಪೈಕಿ ಇದೇ ಒಂದು ಆನೆಗೆ ಹೆಚ್ಚಾಗಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುವಂಥದ್ದು, ನೋಡಿರುವಂಥದ್ದು. ಇದ್ರ ಬಗ್ಗೆ ನೀವೇನಂತೀರಾ? ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಕಮೆಂಟ್ಗಳನ್ನು ಹಾಕ್ತಾ ಹೋಗಿ. ಕಾಡಾನೆ ಭೀಮನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು. ಈಗ ಎಷ್ಟು ಚೆನ್ನಾಗಿದ್ದಾನೆ, ಹುಷಾರಾಗಿ ಕೂಡ ಕಾಣಿಸ್ತಾ ಇದ್ದಾನೆ. ಏಕದಂತ ಸಿಂಗಲ್ ದಂತ ಒಂಟಿಕೋರೆ ಭೀಮ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ.